ಬೇಡನೇನು ನಾನು ಭಾರತೀಯ ಜನತಾ ಪಾರ್ಟಿ ಮುಂಚೆ ಅಂತಲೇ ಹೇಳ್ತೇನೆ. ಇದು ನನ್ನ ತಾಯಿ ಬಿಟ್ಟು ಯಾವತ್ತಾರ ಮಗ ಇರ್ತಾನೇನು? ನಾನು ಅದಕ್ಕೋಸ್ಕರ ಹೇಳಿದೆ, ಪಕ್ಷದಲ್ಲಿ ಸಾಕಷ್ಟು ಗೊಂದಲ ಇದೆ, ಭಾರತೀಯ ಜನತಾ ಪಾರ್ಟಿಯಲ್ಲೂ ಗೊಂದಲಗಳಿದೆ. ಈ ಗೊಂದಲಗಳು ರಿಪೇರಿ ಆಗಬೇಕು, ಶುದ್ಧೀಕರಣ ಆಗಬೇಕು ಅನ್ನೋಂಥ ಉದ್ದೇಶಕ್ಕೆ ನಾನು ಚುನಾವಣೆಯನ್ನು ನಿಂತಿದ್ದು. ನನಗೆ ಸಮಾಜವಾದಿ ಪಕ್ಷದ ಯಾದವ್ ನನಗೆ ಫೋನ್ ಮಾಡಿದ್ರು. ಅಲ್ಲಿಂದ ಫೋನೇ ತಗೊಳ್ಳಿಲ್ಲ. ಯಾಕೆ ಮಾಡಿರ್ತಾರೆ? ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಂಗೆ ಫೋನ್ ಮಾಡಿದ್ರು. ಯಾಕೆ ಫೋನ್ ಮಾಡ್ತಾರೆ? ನಾನು ಹೇಳಕ್ಕೆ ಹೊರಟಿರೋದು, ಈ ಪಕ್ಷದ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಇದೆಯಲ್ಲ, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಬಲಿದಾನ ಮಾಡಿದ್ರು ಈ ಪಕ್ಷಕ್ಕೋಸ್ಕರ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಕಗ್ಗೊಲೆ ಆಯ್ತು ಈ ಪಕ್ಷಕ್ಕೋಸ್ಕರ. ಅವರೆಲ್ಲರ ಆದರ್ಶವನ್ನು ಇಟ್ಟುಕೊಂಡಿರೋಂಥ ಪಾರ್ಟಿ BJP ಆಗಬೇಕು ಅನ್ನೋಂಥ ಉದ್ದೇಶ ನಮ್ಮದು ಇದೆ. ಲಕ್ಷಾಂತರ ಕಾರ್ಯಕರ್ತರು ರಾಜ್ಯದಲ್ಲಿ ಇರೋ, ದೇಶದಲ್ಲೇ ಇರೋದಿದೆ. ಇದು ಸರಿ ಹೋಗುತ್ತೆ, ಸರಿ ಹೋಗಲ್ಲ ಅಂತ ಹೇಳಲ್ಲ. ಅವ BJP ಬಿಟ್ಟು ಇನ್ನೆಲ್ಲ ಹೋಗ್ತೀನಿ ನಾನು. ಅರ್ಥ ಆಯ್ತಾ? ಸುಮಾರು ಜನರ ನಾಯಕರು ಈಶ್ವರಪ್ಪನ ಕಳೆದುಕೊಳ್ಳಕ್ಕೆ ಯಾರು ಕೂಡ ತಯಾರಿಲ್ಲ. ನಿನ್ನೆ ಎಸ್ಪೆಷಲಿ ಅವ್ರ ಮಾತಿನ ಒಂದು ಇದ್ರ ಮೇಲೆ ಹಂಗೆ ಆಯ್ತು ಸರ್. ನಾನು ಈಶ್ವರಪ್ಪನ ಕಳ್ಕೊಳಕ್ಕೆ ತಯಾರಿಲ್ಲ ಅಲ್ಲ, ನಾವೆಲ್ಲ ಅಂಟಮಂದ್ರೆ. ನೀವು ಖಾಸಗಿಯಾಗಿ ಬಸವರಾಜ ಬೊಮ್ಮಾಯಿ ಅವ್ರ ಪತ್ರಿಕಾಗೋಷ್ಠಿ ಮುಗಿದ ನಂತರ ಅವ್ರ ರೂಬಲ್ಲಿ ಹೋಗಿ ಮಾತಾಡಿ, ಈ BJP ನಡೀತಾ ಇತ್ತು ಸರಿ ಇದೆಯಾ ಅಂತ. 99% ಈಶ್ವರಪ್ಪ ತಗೊಂಡಿರೋಂಥ ಸ್ಟ್ಯಾಂಡ್ ಸರಿ ಇದೆ, ಈ ಪಾರ್ಟಿ ಶುದ್ಧೀಕರಣ ಆಗಬೇಕು ಎಲ್ಲರೂ ಹೇಳ್ತಾರೆ. ಬಹಿರಂಗವಾಗಿ ಯಾರು ಬರೋಕ್ಕೆ ತಯಾರಿಲ್ಲ. ಯಾಕೆ? ಒಂದೊಂದು MLA ಸೀಟ್ ಹೋಗುತ್ತೆ, ಮಂತ್ರಿ ಸ್ಥಾನ ಹೋಗ್ಬಿಡುತ್ತೆ, ಜಿಲ್ಲಾ ಪರಿಷತ್ ಸೀಟ್ ಹೋಗುತ್ತೆ. ನಾನು ಏನು ಬೇಕಾದ್ರೂ, ಯಾಕಂದರೆ ನಾನು ಎಲ್ಲವೂ ಈ ಪಾರ್ಟಿ ನನಗೆ ಕೊಟ್ಟಿದೆ. ನಾನು ಹೇಳ್ದಲ್ಲ ಅವತ್ತೇ, ಅಡಿಕೆ ಮಂಡಿಲಿ ಅಡಿಕೆ ಅಂತ ಕೂಲಿ ಮಾಡ್ತಾಯಿದ್ದ ತಾಯಿ ಮಗ ನಾನು. ನನಗೆ MLA ಮಾಡಿ, ವಿವಿಧ ಇಲಾಖೆಗಳು ಮಂತ್ರಿ ಮಾಡಿ, ಉಪಮುಖ್ಯಮಂತ್ರಿ ಮಾಡಿದ್ರು ಕೂಡ ಆ ಪಕ್ಷದಲ್ಲಿ ಆಗ್ತಾರಂಥ ಗೊಂದಲಗಳು, ಒಂದು ಸಿದ್ಧಾಂತಕ್ಕೆ ಆಗ್ತಾರಂಥ ತೊಂದರೆಗಳು, ಇದನ್ನ ನೋಡಿಕೊಂಡು ಒಂದು ನಂದೇ ಸ್ಥಾನಕ್ಕೋಸ್ಕರ ಸುಮ್ಮನೆ ಇಲ್ಲ. ಅದು ಶುದ್ಧೀಕರಣ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ತುಂಬ ಜನ ಕಾರ್ಯಕರ್ತರ ಅಭಿಪ್ರಾಯ ಇದೆ. ಖಂಡಿತ ಶುದ್ಧೀಕರಣ ಆಗತ್ತೆ, ಈ ನಂಬಿಕೆ ನನಗಿದೆ. ಎಸ್ ಸರ್. ನಾನು ಹೇಳ್ತೀನಿಲ್ಲ ಸರ್, ಎಲ್ಲ ಪಾರ್ಟಿಲಿ ಗೊಂದಲ ಇರ್ಬೇಕಾದ್ರೆ ಯಡಿಯೂರಪ್ಪ, ರೇಣುಕಾಚಾರ್ಯ ಇಷ್ಟೇ ನಾನು ಯಾಕೆ ಹೇಳಿ? ನಿಮಗೆ ಬಿಟ್ಟರೆ ನನಗಿಂತ ಜಾಸ್ತಿ ಹೇಳ್ತೀರ. ಅದಕ್ಕೋಸ್ಕರ ಎಲ್ಲ ಪಾರ್ಟಿಯಲ್ಲೂ ಈ ಗೊಂದಲಗಳು ನಿವಾರಣೆ ಆಗಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಮಾತ್ರ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇಂಥದ್ದು ಒಳ್ಳೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಪಂಚದ ಯಾವ ರಾಷ್ಟ್ರದಲ್ಲೂ ಇಲ್ಲ. ಇದಕ್ಕೆ ಕೆಲವರು ಕಂಟಕ ತರಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ತಮ್ಮ ವಶದಲ್ಲಿ ಪಕ್ಷ ಇಟ್ಕೋಬೇಕು, ತಾವು ಹೇಳಿದಂಥವ್ರು ಕೇಳಬೇಕು. ಇದು ಸರ್ವಾಧಿಕಾರಿ ಧೋರಣೆ ಭಾರತದಲ್ಲಿರುವಂಥ ಯಾವುದೇ ರಾಜಕೀಯ ಪಕ್ಷಕ್ಕೆ ಬರಲ್ಲ. ಸರ್, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಯುವಕರು ಬಲಿದಾನ ಆಗಿದೆ. ಅವರೆಲ್ಲರೂ ಸ್ವರ್ಗದಲ್ಲಿದ್ದಾರೆ. ಆ ಬಲಿದಾನಕ್ಕೆ ಬೆಲೆ ಇದ್ದೇ ಇದೆ. ಇವರ್ಯಾರೋ ತಮ್ಮ ಅಧಿಕಾರಕ್ಕೆ ಬಡದಾಡ್ತಿದ್ದಾರೆ ಅಂತ ತಕ್ಷಣ ಆ ಸ್ವಾತಂತ್ರ್ಯದ ಒಂದು ಇತಿಹಾಸ ಇದೆಯಲ್ಲ, ಅದೆಂದೂ ಹಾಳಾಗಲ್ಲ. ಬುದ್ಧಿ ಭಗವಂತ ಇವರೆಲ್ಲರೂ ಕೊಟ್ಟೇ ಕೊಡ್ತಾನೆ. ಇಲ್ಲ ಕೇಂದ್ರ ನಾಯಕರು ಇವರು ಬುದ್ಧಿ ಕೊಡಂಗೆ ಮಾಡ್ತಾರೆ. ಎಲ್ಲ ಪೊಲಿಟಿಕಲ್ ಪಾರ್ಟಿಲಿ ಹೇಳ್ತೀನಿ ನಾನು. ಖಂಡಿತ ಕೇಂದ್ರ ನಾಯಕರು ಬುದ್ಧಿ ಕೊಟ್ಟು ಅವರೂ ಕೂಡ ಇವ್ರಿಗೂ ಬುದ್ಧಿ ಕಲಿಸೋಂಥ ಪ್ರಯತ್ನ ನಡೆಸ್ತಾರೆ. ಈಗ ಅನೇಕ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ಕೇಂದ್ರ ನಾಯಕರ ಪರಿಸ್ಥಿತಿ ಬುದ್ಧಿ ಇದೆಯಾ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ಬುದ್ಧಿನ ಕೊಡೋಂಥ ಶಕ್ತಿ ಕೇಂದ್ರ ನಾಯಕರಿಗೆ ಬರಲಿ, ಇಷ್ಟು ಮಾತ್ರ ಪ್ರಾರ್ಥನೆ. ಕೂಡ ಪಕ್ಷಗಳದ್ದು ಇದೆ, ಜೊತೆಗೆ ಸಾಧು ಸಂತರೆಲ್ಲ ಅವ್ರದ್ದು ಇದೆ. ಈ ಹೆಂಗಿದ್ರು ಜನ ದಾರಿ ತಪ್ಪಿಬಿಟ್ಟಿದ್ದಾರೆ, ಇನ್ನೂ ದಾರಿ ತಪ್ಪಿಸ್ತೇವೆ ಅಂತ ಹೋಗೋದು ರಾಜಕೀಯ ಪಕ್ಷಗಳು ಇದು ಒಳ್ಳೇದಲ್ಲ. ಅಲ್ಲ, ಅವ್ರು ಟೆಂಪಲ್ಗಳನ್ನು ಶುರು ಮಾಡಿದ ಮೇಲೆ ಈ ಪಾರ್ಟಿಗಳು ಶುರು ಆಗಿದ್ದು. ಆಮೇಲೆ ಬಂದು ಅವ್ರು ಹೇಳಿದ್ರು, ನಾನು ಏಕಾಂಗಿ, ಇವತ್ತು ಪೇಪರ್ನಲ್ಲಿ ಇದೆ, ನಾನು ಏಕಾಂಗಿ, ಯಾರಿಗೂ ನಾನು ಶಾಸಕರಿಗೆ ಬೆಂಬಲ ಕೊಡಿ ಅಂತ ಕೇಳಲ್ಲ, ಜನಗಳಿಗೆ ಕೇಳಲ್ಲ. ಕೇಂದ್ರ ಪಕ್ಷ ಏನು ಹೇಳ್ತಾ ತೀರ್ಮಾನ ಮಾಡಿದ್ದೀವಿ. ಇದು ನಾನು ಅದಕ್ಕೋಸ್ಕರ ಹೇಳಿದೆ, ಗಂಟ್ಲಿಂದ ಮಾತ್ರ ಆಗಬಾರ್ದು, ಹೃದಯಾಂತರಾಳದಿಂದ ಬರಬೇಕು. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ. ಪಕ್ಷದಲ್ಲಿ ತೀರ್ಮಾನ ಆಗುವಂಥ ಈ ಸಂದರ್ಭ ಆಗ್ತಾ ಇರೋಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಭಾರತೀಯ ಜನತಾ ಪಾರ್ಟಿನಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಇತ್ಲ ಯತ್ನಾಳ್ ಅವ್ರದ್ದು ಒಂದು ಗುಂಪು ಸಪ್ರೇಟಾಗಿ ಅವ್ರ ಪ್ರಯತ್ನ ನಡೆಸ್ತಾ ಇದ್ದಾರೆ, ಇತ್ಲ ವಿಜೇಂದ್ರ ಅವ್ರ ಗುಂಪು ಅವ್ರದ್ದು ಪ್ರತ್ಯೇಕ ನಡೆಸ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ನಾನು ಬರೀ ಕಾಂಗ್ರೆಸ್ಸಿಗೆ ಟೀಕೆ ಮಾಡ್ತಿಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿನಲ್ಲೂ ಇವತ್ತಿನ ಸ್ಥಿತಿ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಆಗಿಲ್ಲ.
ಇದನ್ನ ಕೇಂದ್ರದ ಅವ್ರ ನಾಯಕರು ತೀರ್ಮಾನ ಮಾಡಲಿ. ಎಸ್ಪೆಷಲಿ ಶತ್ರು ಸಂಹಾರ ಪ್ರತ್ಯಂಗಿರ ಹೋಮ ಮಾಡಿದ್ದು ರಾಜಕೀಯದಲ್ಲಿ ಇರುವಂತಹ ಶತ್ರುಗಳನ್ನ ಇದು ಮಾಡೋಕ್ಕಿಲ್ಲ. ಶತ್ರು ಸಂಹಾರ ಅಂದ ತಕ್ಷಣ ವ್ಯಕ್ತಿನ ಯೋಚನೆ ಮಾಡಬೇಡಿ. ಈಗ ಉದಾಹರಣೆಗೆ IT ಡಿಪಾರ್ಟ್ಮೆಂಟ್ ಇರುತ್ತೆ. ಉದಾಹರಣೆ ನಾನು ಹೇಳ್ತಾ ಇರೋದು. ಶತ್ರು ಸಂಹಾರ ಅಂತಂದರೆ ವ್ಯಕ್ತಿದು ಅಷ್ಟೇ ಅಲ್ಲ, CBI ಇರುತ್ತೆ. ಹಾಂ, ಹೌದಾ ಅಲ್ಲ? ಅವುಗಳ ಕೆಲವರಿಗೆ ನಾನೇನು DK ಶಿವಕುಮಾರ್ಗೆ ಹೇಳ್ತೀನಿ ದಯವಿಟ್ಟು ಅನ್ಕೋಬೇಡಿ. ಆ CBI IT ಡಿಪಾರ್ಟ್ಮೆಂಟು ಅಂತ ಇದ್ದಾಗೇ ಅವ್ರಿಗೆ ED ಅಲ್ಲ, ಬರೀ ಶತ್ರು ಅಲ್ಲ, ಭೂತ ಕಂಡಂಗೆ ಕಟ್ಟಾರೆ ಅವ್ರಿಗೆ. ಅದ್ರ ಸಂಹಾರ ಅಂತ ಹೊರಟಿದ್ದಾರೆ ಅವರು. ಅವ್ರಿಗೆ ನ್ಯಾಯ ಸಿಗಲಿ ಅಂತ ಮಾತ್ರ ಹೇಳ್ತೀನಿ. ಅವರೇ ಅಷ್ಟೇ ಮತ್ತೆ ಪಕ್ಕದಲ್ಲಿ CM-ಗೋಸ್ಕರ ಅವರ ವಿರೋಧಿ ಬಣ ಅವ್ರ ಭಾವನೆ ಏನಿದೆ ನನಗೆ ಹೆಂಗಣ್ಣ ಗೊತ್ತಾಗುತ್ತೆ, ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಸರ್, ಸದ್ಯದ ಡಿನ್ನರ್ ಚರ್ಚೆ ಆಗ್ತದೆ, ಅದ್ರ ಬಗ್ಗೆ ಏನು? ಸರ್, ಇವತ್ತು ಕರ್ನಾಟಕ ರಾಜ್ಯದ ರಾಜಕೀಯ ಬಹಳ ಗೊಂದಲದ ಸ್ಥಿತಿಯಲ್ಲಿದೆ. ಎಲ್ಲ ಪಕ್ಷದಲ್ಲೂ ಗೊಂದಲ, ಗುಂಪುಗಾರಿಕೆ. ಇವತ್ತು ಮಾನ್ಯ ನನಗೆ ಆಶ್ಚರ್ಯ ಆಗಿತ್ತು ಅಂದರೆ DK ಶಿವಕುಮಾರ್ ನಾನು ಒಬ್ಬಂಟಿಗನಾಗಿರ್ತೇನೆ, ನಾನು ಯಾವ ಕಾರ್ಯಕರ್ತರ ಹತ್ರ ಹೋಗಲ್ಲ, ಯಾವ ಶಾಸಕರಿಗೂ ಕೇಳಲ್ಲ, ಅವ್ರ ತೀರ್ಮಾನ, ಪಕ್ಷ ತೀರ್ಮಾನ ಮಾಡಲಿ, ಇದು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟಕ್ಕೆ ನಿಲ್ಲತ್ತೆ ಅಂತಲ್ಲ, ಬರೀ ಏನು ಗಂಟ್ಲಿನ ಮೇಲಿನ ಮಾತಾಗಬಾರ್ದು, ಅದು ಒಳಗಡೆನೇ ಇದ್ದುಕೊಂಡು ಗುಂಪುಗಾರಿಕೆ ಮಾಡಿ. ನೋಡಿ ಹೆಂಗಾಗಿದೆ ಅಂತಂದರೆ, ಒಕ್ಕಲಿಗರೆಲ್ಲ ಒಟ್ಟಿಗೆ ಸೇರಿಕೊಂಡ್ರು. SM ಕೃಷ್ಣ ಅಂತ ವ್ಯಕ್ತಿನ ಅವ್ರ ಹೆಸರು ದುರುಪಯೋಗ ಮಾಡ್ಕೋತಿದ್ದಾರೆ. ಅವ್ರದ್ದು ಎಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ. ಈ ಕಡೆ ಹಿಂದುಳಿದವರು, ದಲಿತರು ನಾವೆಲ್ಲ ಒಟ್ಟಿಗೆ ಸೇರ್ಕೋತೀವಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ, ಈ ಮಾತು ಹೇಳ್ತಾ ಇದ್ದಾರೆ. ಆದರೆ ಜಾತಿ ವಿಷಬೀಜ ಕಾಂಗ್ರೆಸ್ ಪಕ್ಷದಲ್ಲಿ ಸಿಕ್ಕಾಪಟ್ಟೆ ಬಂದೋಗಿದೆ. ಮುಖ್ಯಮಂತ್ರಿ ನಮ್ಮ ಜಾತಿಯನ್ನಾಗಬೇಕು, ಉಪಮುಖ್ಯಮಂತ್ರಿ ನಮ್ಮ ಜಾತಿಯನ್ನಾಗಬೇಕು. ನೀವು ಜನಗಳಿಗೇನು ಬುದ್ಧಿ ಹೇಳೋರಿದ್ದೀರಿ? ಇದು ಕಾಂಗ್ರೆಸ್ ಪಕ್ಷದ ಸ್ಥಿತಿ ನೋಡಿಬಿಟ್ರೆ, ಆ ಮಹಾತ್ಮ ಗಾಂಧೀಜಿ ಇವತ್ತೇನು ಬದುಕಿದ್ದಿದ್ರೆ ನೇಣ ಬಂದಿದ್ರೇನಪ್ಪ. ಇಷ್ಟು ಜಾತಿವಾದ, ಇದು ಒಳ್ಳೇದಲ್ಲ. ಅವ್ರು ಕಾಂಗ್ರೆಸ್ ಪಕ್ಷವೂ ಒಂದು ಪಕ್ಷ ಇದೆ, ಅವರು ಕೂತು ಸಂಬಂಧಪಟ್ಟವ್ರನ್ನ ಕರೆದು ಚರ್ಚೆ ಮಾಡಿ ಯಾರು ಮುಖ್ಯಮಂತ್ರಿ ಮಾಡ್ತಾರೋ ಮಾಡಲಿ. ಅವರು ಎಲ್ಲ ಶಾಸಕರನ್ನು ಕೂರಿಸ್ಕೊಂಡು ವೋಟಿಂಗ್ ಆಗಿ ತೀರ್ಮಾನ ತಗೊಳ್ಳಿ, ಅವರು ಬಿಟ್ಟಿದ್ದದು. ಆದರೆ ಹಿಂಗೆ ಜಾತಿ 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 ಮುಖಾಂತರ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೊರಟ್ರೆ ಯಾವ ನ್ಯಾಯ ಇದು? MB ಪಾಟೀಲ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಪರಮೇಶ್ವರ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಜಾರಕಿಹೊಳಿ ನಾನೇ ಮುಖ್ಯಮಂತ್ರಿ ಆಗಬೇಕಂತಾರೆ. ಯಾರಾಗ್ರಪ್ಪ, ನಿಮಗೆ 140 ಬಹುಮತ ಇದೆ, ನಿಮಗೆ ಬೇಡ ಅಂತ ಯಾರೂ ಅಂದಿಲ್ಲ. ಆದರೆ ಇಷ್ಟು ಗುಂಪುಗಾರಿಕೆ, ಅದು ಜಾತಿವಾದದ ಮುಖಾಂತರ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಿರೋದು ತುಂಬ ಅನ್ಯಾಯ. ಇದು ತುಂಬ ಸ್ಪಷ್ಟವಾಗಿ ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಸರ್, ಈಗ